ಏ ಸವಿತಾ, ಸವಿತಾ, ಲೇ ಬಾರ ಇಲ್ಲೇ. ಅತ್ತೆ ಏನಂತೆ ಏನೋ ಮಾತಾಡ್ತಾ ಇದ್ರಿ? ಲೇ ಅವಳು ಗೀತಿ ವಿಷಯ ಕೂತಾವಳೆ, ಬಾರಲೇ ಲೇ. ಅಯ್ಯೋ ಏನತ್ತೆ ಇದು ಹಿಂಗೆ ಹೇಳ್ತಾ ಇದೆಯಾ? ನಿಜ ಹೇಳ್ತಾ ಇದೆಯಾ? ಹಾಂ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರತ್ತೆ? ಹ್ಞೂ, ಮೊದಲನೇ ಗಂಡು ಇದ್ನಲ್ಲೇನೆ ಆಯ್ಪನೆ ಕರ್ಕೊಂಡು ಹೋದ್ನಂತೆ. ಅಲ್ಲ ಅವಳು ಮನೆಗೆ ಇದ್ಲಲ್ಲ, ಬಾಟ್ಲಿ ಸಿಕ್ತು, ವಿಷದ ಬಾಟ್ಲು. ಏ ಸವಿತಾ, ನಾನೇ ತಂದ್ಕೊಟ್ಟಿದ್ವ, ನಿಂಗೂ ಬೇಕಾ? ತಂದ್ಕೊಡ್ತೀನಿ. ಲೇ ಹಿಂಗೆ ಮಾಡಲೇ ಚಿಕ್ಕೋನೆ, ಹಿಂಗೆ ಮಾಡ, ಎಲ್ಲಾರ್ಗೂ ತಂದ್ಕೊಡಲೇ. ಅಲ್ಲ ತೋಟದಾಗ ದ್ರಾಕ್ಷಿ ಕೊಡಬೇಕು ಅಂತ ಮುದ್ದಿಕ್ಕಿದ್ರೆ ಅವಳಿಗೆ ತಂದ್ಕೊಟ್ಟಿದ್ಯಲ್ಲ ನೀನು. ಗೊತ್ತಿದ್ಯಾ? ನಾನು ಅವಳಿಗೆಲ್ಲ ತಂದ್ಕೊಟ್ಟಿದ್ವ, ನಾನು ಚೈತನ್ಯ ಅವ್ರ ಅತ್ತೆಗೆ ತಂದ್ಕೊಟ್ಟಿದ್ವ. ವಾ, ಆ ಅಮ್ಮನ ಹತ್ರ ಈಸ್ಕೊಂಡು ಇವಳು ಕುಡ್ಕೊಂಬಿಟ್ಟವಳೆ. ಇವಾಗ ಆ ಅಮ್ಮನ್ಗೆ ಇನ್ನೊಂದು ತರ್ಬೇಕು ನಾನು. ಹಂಗೆ ಮಾಡೋ ಚಿಕ್ಕೋನೆ, ಹೇಳ್ತೀನಿ. ಅಪ್ಪ ಚಿಕ್ಕೋನೆ, ಬಾಮ ಬಿತ್ತಮ್ಮ, ನೀನು ಬರೀ ಗಲಾಂಗಾರಿ ಕೆಲಸ ಮಾಡ್ತೀನಿ ನೋಡು. ಊರ್ ಕೊಳ್ಳೆ ಹೋದ್ಮೇಲೆ ನೀನು ಬಾಕ್ಲಾಕಮ್ಮ. ಹ್ಞೂ, ಏನು ಕೆಲಸ ಮಾಡಿರೋದು ನೀನು? ನಾನೇನು ಮಾಡ್ದಮ್ಮ ಬಿತ್ತಮ್ಮ? ಅಲ್ಲಮ್ಮ, ಇವನು ಚಿಕ್ಕೋನು ಏನೋ ಔಷಧಿ ತಂದ್ಕೊಟ್ಟಂತೆ ನಿಕ್ಕ, ಅದನ್ನ ಎಲ್ಲಿಕ್ಕಿದ್ದೆ ನೀನು? ಅಯ್ಯೋ ಅದನ್ನ ಕೇಳಕ್ಕೆ ಬಂದಿದ್ದು. ಹ್ಞೂ, ನಾನು ತಲೆ ತಿರ್ಕೊಂಡಿದ್ದಮ್ಮ, ಅದು ಕಾಣಿಸ್ತಾ ಇಲ್ಲ. ಅಯ್ಯ, ಗೀತಿ ಕುಡ್ದ್ಬಿಟ್ಟು ಆಸ್ಪತ್ರೆಗೆ ಹೋದ್ಲು. ಹ್ಞೂ. ಅಯ್ಯೋ ಭಗವಂತ, ನಾನು ಕುಡಿಯಕ್ಕಂತ ಎತ್ಕೊಂಡ್ ಬಂದಿದ್ರೆ ಅವಳು ಕುಡ್ಕೊಂಬಿಟ್ಟವಳೆ. ನೀನೇನು ಯೋಚನೆ ಮಾಡಬೇಡ, ನಾನು ತಂದ್ಕೊಡ್ತೀನಿ. ಇನ್ನ ಅವೇ ದಂಡಿಗೆ ನಮ್ಮ ಅಪ್ಪನ ತಂದಿಕ್ಕವನೆ ದ್ರಾಕ್ಷಿ ಕೊಡಿಯಕ್ಕ, ತಂದ್ಕೊಡ್ತೀನಿ, ಕುಡ್ಕೊಂಬಿಡು ನೀನು. ಹ್ಞೂ ಚಿಕ್ಕೋನೆ, ಬೀಳ್ತವೆ ನಿಂಗೆ ಏಟುಗಳ, ನಿಮ್ಮ ಅಪ್ಪನ ಕೇಳ್ತೀನಿ ಇರು. ಅಯ್ಯೋ ಚಿಚೆ, ಗೌರ್ ಚಿಚೆ, ನಾನು ತಂದ್ಕೊಟ್ಟಿದ್ವು ಈ ಅಮ್ಮನ್ಕ, ಇವಳು ಕುಡ್ಕೊಂಬಿಟ್ಟವಳೆ. ಓ ಗೀತಿ, ಅದಕ್ಕೆ ಪಾಪ ಅಮ್ಮನ್ ಬೇಜಾರು ಮಾಡ್ಕೊಂತಾಳೆ. ಅಮ್ಮನ್ಕು ತಂದ್ಕೊಡ್ತೀನಿ ತಡಿ. ಲೇ, ಅದು ಕುಡಿದ್ರೆ ಸತ್ತಾರ? ಅದು ಗಿಡಗಳು ಕೊಡಿ ಔಷಧಿ, ಮನ್ಸು ಕುಡಿದ್ರೆ ಸತ್ತಾಗಲ್ಲ. ಏ ಗಿಡಗಳೇ ಸತ್ತಾಗಿಲ್ಲ, ಇನ್ನು ಮುಂಚೆ ಸತ್ತಾರ. ನೀನು ಮಾವ್ ಬಿಕ್ಕಮ್ಮ, ನಾನು ತಂದ್ಕೊಡ್ತೀನಿ, ನೀನು ಕುಡ್ಕಣಿ ಅಂತ ಸುಮ್ಮನೆ ರಮ್ಮ. ಅಲ್ಲಪ್ಪ, ಬದುಕೋಳೆ ಸತ್ತಬಿಟ್ಲ? ಅದೇನಾದ್ಲು ಯಾರು ಕೇಳಿದ? ನಮ್ಮ ಅಪ್ಪನು ಯಾರು ನೀವು ಆಸ್ಪತ್ರೆಗೆ ಹೋಗ್ಬೇಡ್ರಿ ಅಂತ ಹೇಳ್ತಾವನೆ. ನಾನು ಹೋಗಿ ನೋಡೋಣ ಅಂತ ಅನ್ಕೊಂಡ್ರೆ ಎಲ್ಲಿ ನಮ್ಮ ಅಪ್ಪನ ಹತ್ರ. ಹೋಗೋದು. ಅಲ್ಲ ಹೋಗು, ಪಾಪಿ ಸಮುದ್ರಕ್ಕೆ ಹೋದ್ರೆ ಮಣಕಾಲುತ್ತ ನೀರಂತೆ, ಹಂಗಾಯ್ತು ನಂಗೆ ಆಚಾರ. ವಿಷ ಕುಡ್ದ ಸತ್ತೋಗೋಣ ಅಂತಂದ್ರೆ ಅದಕ್ಕೂ ಇಲ್ಲಲ್ಲಪ್ಪ ದಿಕ್ಕುತ್ತಿವಣ. ಅಲ್ಲಮ್ಮ, ಎಂಥ ಪರಿಸ್ಥಿತಿ ಬಂತಮ್ಮ ನಿಂಕ? ಹಾಂ, ಯಾಕಮ್ಮ ವಿಷ ಕುಡ್ದು ಸತ್ತೋತೀನಿ ಅಂತ ಇದೆಯಾ? ಯಾಕ ಮುನ್ಸ್ಕೊಬೆಲೆ ಬೇಜಾರಾಗ್ಬಿಟ್ಟದಮ್ಮ? ಏನೇ ಸವಿತಾ, ಶಿವನ್ ಬಂದಿದ್ ನೀನು? ಹ್ಞೂ ಬಂದಿದ್ದತ್ತೆ ರಾತ್ರಿ. ಯಾಕತ್ತೆ? ನಡಿ ಒಳಕ್ಕ. ಓಹೋ ಬೋಲಾದಳ ಗೌರ್ಚಿಚ್ಚಿ. ಏನು ಇಲ್ಲೇ ಮಾತಾಡಿದ್ರೆ ನಾವು ಕೇಳಿಸ್ಕೊಂಬಿಡ್ತೀರೇನು? ನಡಿ ಒಳಕ್ಕ ಅಂತ ಹೇಳ್ತಾಳೆ ನೋಡಿ ನಮ್ಮ ಗೌರ್ಚಿಚ್ಚಿ. ಬೋಲಾದಳು. ನಮ್ಮ ಅಮ್ಮನಂಗಲ್ಲ ನೀನು. ನಮ್ಮ ಅಮ್ಮನ ಮುಚ್ಚು ಮರದ ಮಾತಾಡಲ್ಲ ಗೌರ್ಚಿಚ್ಚಿ. ನೇರವಾಗಿ ಮಾತಾಡ್ತಾಳೆ. ನೀನು ಹೇಳ್ತಾ ಇದೀಯಾ ನೀನು ಸೊಸಕ ನಡಿ ಒಳಕೋಗೋಣ ಅಂತ. ಬಲಾದಳಮ್ಮ ನೀನು ಮಾವು ಗೌಚಿಚ್ಚೆ. ಹಂಗಲ್ಲ ಶಿಕೋನೆ. ಇನ್ನಂಗೆ ಲೇ ಶಿಕೋನೆ, ಲೇ ಏನಮ್ಮ ನಿನ್ ಗಂಡ ಹೋಗೋದು ಬೇಡ ಅಂತ ಅನ್ಬಿಟ್ನ. ಅದಕ್ಕೆ ಇಲ್ಲೇ ಬಿದ್ದಿದ್ದೀನಿ ನೋಡು. ಲೇ ಹೋಗ, ಸತ್ತಿಗೆ ತೋದಾಳೆ, ಹೋಗಲಿ ಹೋಗಿ ನೋಡ್ಕೊಂಡ್ ಹೋಗ, ವಿಷ ಕುಡ್ಬಿಟ್ಟವಳು ಅವಳು. ಅಪ್ಪನ ಬೇಡ 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 ಅಂತ ಅವ್ನು. ಹೋಗು, ನಾನು ಏನು ಮಾಡಲಿ, ಗಾಡಿ ತೊಳಕೋರೆ ಗಾಡಿ ಕಿತ್ಕೊಂಡು ಹೋದ್ನು. ಅಮ್ಮ ನೋಡಮ್ಮ ಗೌಚಿಚ್ಚೆ. ಏನಂತ ಲೇ ಶಿಕೋನೆ, ಇಲ್ಲಿ ಕೂತ್ಕೊಂಡು ಮಾತಾಡಕ್ಕಾಗಲ್ಲ ಅಂತ ಹೇಳಿದ್ದಲ್ಲ, ಏನ್ಲೇ ನೀನು ಅದನ್ನ ಹೇಳ್ತಾ ಇದೀಯಾ? ನೀನು ಯಾಕೆ ಅವಳು ಸವಿತಾಕ ಹೇಳಿತು ಒಳಕೋಗಿ ಮಾತಾಡೋಣ ನಡಿ ಅಂತ? ಯಾಕೆ ಹೇಳ್ದೆ ನೀನು? ಹೇಳು. ಸರಪ್ಪ, ಇನ್ಯಾಕ ಇಲ್ಲೇ ಕೂತ್ಕೊಂಡು ಮಾತಾಡ್ತೀನಿ, ಸರಿನಾ? ಲೇ ಶಿಕೋನೆ, ಅವ್ರ ಸುದ್ದಿ ನಿಂಗೆ ಯಾಕ? ಬಾಯ್ ಮುಚ್ಕೊಂಡಿರಕ್ಕಾಗಲ್ಲೇನಾ? ನಿಂದು ಜಾಸ್ತಿ ಆಗೋಯ್ತು. ಅಲ್ಲಮ್ಮ, ಸರಿಯಾದ ಹೆಂಗ್ಸು ಬಿಡು ನೀನು, ಸರಿಯಾದ ಹೆಂಗ್ಸು. ನಮ್ಗೆ ಇಲ್ಲದು ಬಿಕನಾದಿ ತಂದಿಕ್ಕಿದಲ್ಲೇ ಅಮ್ಮ ನೀನು. ಅವಳಿಗೆ ಏನೇನು ಹೆಚ್ಚು ಕಡಿಮೆ ಆದ್ರೆ ಏನು ಗತಿ ಹೇಳು? ಯಾಕಕ್ಕೋ ಹಂಗೆ ಮಾತಾಡ್ತಾ ಇದೀಯಾ? ಅಲ್ಲ, ನಮ್ಮ ಚಿಕ್ಕವಂತ ಈಗ ವಿಷದ ಬಾಟ್ಲಿ ತರ್ಸ್ಕೊಂಡಿದ್ಯಂತಲ್ಲ, ತರ್ಸ್ಕೊಂಡೋಳು ಎಲ್ಲ ನಾವು ಮುಚ್ಚಿಕೊಬೇಕಾಗಿತ್ತು ತಾನೆ? ಮುಚ್ಚಿಕೊಂಡೆ ಯಾರಿಗೂ ಕಾಣಿಸ್ತೀರ, ಕುಡ್ಕೊಬೇಕಾಗಿತ್ತಾನೆ? ಅಯ್ಯೋ ಯಾಕೋ ಹಿಂಗೆ ಮುಚ್ಕೊ ಬೇಜಾರಾಗೋಯ್ತಕ್ಕ. ಅದಕ್ಕೆ ತರ್ಸ್ಕೊಂಬಿಟ್ನಿ. ಏನು ಬೈಕೊಂಬಿಡಕ್ಕೋ, ನನ್ನ ತಲೆ ಹತ್ರ ಇಟ್ಕೊಂಡಿದ್ನಿ, ಹೆಂಗೋ ಎತ್ಕೊಂಡು ಹೋಗ್ಬಿಟ್ಟಳು ನೋಡಕ್ಕೋ. ಅಲ್ಲಮ್ಮ, ನೀನು ಇವಾಗ ಬೀದಿಗೆ ಬಂದಿರೋದಲ್ತೀರ, ನಮ್ಮನ್ನು ಬೀದಿಗೆ ತರ್ತಾ ಇದೆಯಲ್ಲಮ್ಮ. ನೋಡು, ಅವಳು ಎತ್ಕೊಂಡು ಕೂಡ್ತಾವಳೆ. ಎಂತೆಂಥ ಕೆಲಸ ಮಾಡ್ತೀರಮ್ಮ ತಾಯಿಲ್ರ ನೀವು. ಹೋಗು, ನಮ್ದು ದೊಡ್ಡೋಣ ನಿಮ್ಮ ಮನೆಗೆ ಬಿಟ್ಟಿಟ್ಟು ಬರ್ತಾನೆ. ನೀನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ. ನೀನು ಇನ್ನೇನು ಅನಾಹುತರು ಮಾಡ್ದೇವೋ ಏನು ಕತೆನೋ? ಹೌದೇನಕ್ಕ? ಕರ್ಕೊಂಡೋಗ್ತಾನೆ ನಾನು? ಕರ್ಕೊಂಡೋಗ್ತಾನೆ, ಹೋಗು. ನಮ್ಮ ಯಜಮಾನ್ ಹೇಳಿದ್ನ? ಕರ್ಕೊಂಡೋಗ್ತಾನೆ, ಹೋಗು. ಸರಕ್ಕ, ಆಯ್ತು, ಪುಣ್ಯ ಬರಲಿ ಅಕ್ಕ. ನಿಮ್ಮ ಹೆಸರು ಹೇಳ್ಕೊಂಡು ದಿನ ಬೆಳಗ್ಗೆ ಸಾಯಂಕಾಲ ತುಪ್ಪದ ದೀಪ ಹಚ್ತೀನಕ್ಕ. ನಿನ್ನೆ ಹೇಳ್ತೇನೆ ಅಂಕ, ನಿನ್ನ ಹೆಸರು ಹೇಳ್ಕೊಂಡು ತುಪ್ಪದ ದೀಪ ಹಚ್ತೀನಿ ಅಂತ. ಇವಾಗ ನಮ್ಮ ಅಮ್ಮನ ಕೇಳ್ತಾ ಇದೀಯಾ? ಬೋಲಾದಳಮ್ಮ, ನಿನ್ನ ಮಾವು ಕಣ್ಪಚ್ಚಿಕ್ಲ ಅಮ್ಮ. ಬೋಲಾದಳು ನೀನು ಗೌಚಿಚೆ. ಅದೇನೋ ಮಾತಾಡೋದು, ನನ್ನ ಎದುರುಗನೆ ಮಾತಾಡು. ಅಯ್ಯೋ, ನಿನ್ನ ಹತ್ರ ಹೇಗಕ್ಕಾಗಲ್ಲ ಲೇ ಚಿಕ್ಕೋನೆ. ರಾತ್ರಿ ಇಬ್ರು ಕಿತ್ಲಾಡ್ತಾ ಇದ್ರಮ್ಮ. ಲೇ ಸವಿತಾ. ಹೌದಾ? ಯಾಕತ್ತೆ? ಇವಳು ಗೀತಾ ಬಂದು ಹೇಳಿದ್ಲಲ್ಲ, ಅದಕ್ಕೆ ಅವಳು ಜಗಳಕ್ಕೆ ಹೋಗಿದ್ಲಮ್ಮ. ಅವನು ಬಂದು ಈ ಮನೆಗೆ ಮಲ್ಕೊಂಡು ಅವಳು ಆ ಮನೆಗೆ ಇದ್ಲು. ನನ್ನಿಂದ ಅವರಿಬ್ಬರು ಮಧ್ಯ ಜಗಳನ. ಇವಾಗ ಮಗು ತಗ್ಸಾಕೋದಕ್ಕೆ ಏನು ಹೇಳ್ದೆ? ಇಲ್ಲ ಸರ್, ನೀವೇನು ಹೇಳ್ತೀರ ಅಂತ ಕಾಯ್ತಾ ಇದ್ದೀನಿ. ಅಯ್ಯಯ್ಯೋ ಬೇಡ ಬೇಡ ಬೇಡ. ಮಗು ಎಲ್ಲ ತಗ್ಸಾಕೋದು ತಪ್ಪು. ಅಯ್ಯೋ ಪಾಪ, ಎಂಥ ಕೆಲಸ ಆಗೋಯ್ತು? ಬೇಡ ಬೇಡ ಬೇಡ, ಮಗು ತಗ್ಸಾಕೋದು ಬೇಡ ಅಮ್ಮ. ಪಾಪ ಮಗುವ ಹಂಗೆಲ್ಲ ತಗ್ಸಾಕೊಡ್ತಮ್ಮ. ಪಾಪ ಅಲ್ಲ, ಅದು ಒಂದು ಜೀವ ಅಲ್ಲ ಅಮ್ಮ. ಅಮ್ಮ ಮಾತಾಡಮ್ಮ. ಲೈ ಯಾವಳ ಸವಿಕೆ ಮಗುನ ತಗ್ಸಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಮ್ಮತ್ಯ? ಮತ್ತೆ ಈ ವಯಸ್ಸಾಗ ನನ್ನ ಮಗು ಎತ್ಕೊಂಡು ಕೂತ್ಕೊಂಡ್ಲಾತೆ. ಲೇ ಬಾಯ್ ಮುಚ್ಕೊಂಡಿರೋ. ಮಕ್ಕಳಿಲ್ಲ ಅಂತ ದೇವ್ರನ್ನ ದಿಂಡ್ರು ಕತ್ತಿರ್ತಾರೆ.
ಯಾವುದೋ ಕೊಟ್ಟವನು ದೇವ್ರು ಏನು ಮಾಡೋಕ್ಕತ್ತದೆ ದೂರದ ಫಲ ಏನು ಮಾಡೋಕ್ಕಾಗಲ್ಲ. ಬಾಯಿ ಮುಚ್ಕೊಂಡಿರೋ ಹಂಗೆಲ್ಲ ಮಾಡಬೇಡ. ಹ್ಞೂ ಅದೇ ಮಗು ತೆಗ್ಸೋಕೋದು ಬೇಡ ಗೌಚಿಚೆ, ಮಗು ತೆಗ್ಸೋಕೋದು ಬೇಡ ಗೌಚಿಚೆ. ನಿಮ್ಮ ಅಪ್ಪನ ಕೇಳಬೇಕಪ್ಪ, ನಿಮ್ಮ ಅಪ್ಪನ ಏನು ಹೇಳ್ತಾನೋ ನೋಡೋಣ. ನಿಮ್ಮ ಅಪ್ಪನ ಕೇಳ್ಬಿಟ್ಟು ಆಮೇಲೆ ನಿತ್ತರ. ಏ ಬೇಡ ಸುಮ್ಮನೆ. ಹ್ಞೂ ನಮ್ಮ ಅಪ್ಪನೇನು ಹೇಳ್ತಾನೆ, ಅವ್ನು ಶಿವನ ಏನು ಹೇಳಿದ್ನು ಸವಿತಾ? ಇನ್ನೂ ಕೇಳಿಲ್ಲ ಬಾವ, ಕೇಳಬೇಕು. ರಾತ್ರಿ ಹಿಂಗನ್ನೇ ಏನು ಅಂದಿಲ್ಲ ನಕ್ಕೊಂಡಿದ್ನು, ಅದು ಕೇಳಬೇಕು. ಬೇಡ ಬೇಡ ಹಂಗೆಲ್ಲ ಮಾಡಬೇಡ ತುಪ್ಪು ಪಾಪ, ಹಂಗೆ ಮಾಡ್ತಾರಾ? ನಾನು ಆಸ್ಪತ್ರೆಗೆ ಹಂಗೆ ಹೋಗಿ ಬರ್ತೀನಿ, ಅವಳು ಸತ್ತವಳ ಬದುಕೋಳ ನೋಡೋಣ. ಹೋಗ ಸಿಕ್ಕನೆ ಹೋಗ್ಬಿಟ್ಟು ಫೋನ್ ಮಾಡು ನಂಗೆ ಬಿರಿನಾ. ಹ್ಞೂ ಫೋನ್ ಮಾಡ್ತೀನಿ ರಮ್ಮ. ಬಿಡ್ತಮ್ಮ ಬರ್ತೀಯಾ? ಹಂಗೆ ದಬ್ಬ ಕುಟ್ಟಾತು ನೀನು ಬದುಕ. ಅಯ್ಯೋ ಬರ್ತೀನಿ ನಡಿಯಪ್ಪ, ನಂಗೆ ಇಲ್ಲಿ ಇತ್ತು ಬೇಜಾರಾಗ್ಬಿಟ್ಟದೆ. ಬಾ ಹಾಗೆ ಚಿಕ್ಕಬಳ್ಳಾಪುರದಾಗ ಬೆಂಗಳೂರು ಬಸ್ ಹಚ್ತೀನಿ ಬಾ. ನಡಿ ಬರ್ತೀನಿ ನಡಿ. ಇರು ಪಂಡಿತರ್ದು ಗಾಡಿ ಇಸ್ಕೊಂಡ್ ಬರ್ತೀನಿ, ಗಾಡಿಯಾಗ ಹೋಗೋಣ. ಅದೇ ಅವಳು ಶಶಿ ಅವಳಲ್ಲ ಅವರೇ? ಹ್ಞೂ ಅವರೇ. ಅಯ್ಯೋ ಅವ್ರ ಗಾಡಿ ಮೇಗೆ. ಅಯ್ಯೋ ಗಾಡಿ ಯಾಕಾದ್ರೇನೋ ಬಾ, ಅದ್ರ ಮೇಲೆ ಕೂತ್ಕೊಂಡು ಹೋಗಕ್ಕ. ಅದು ಪಂಡಿತರದು ಇದು ಶಾನ್ ಹೋಗ್ರದು ಅಂತ ಹೇಳ್ತದ. ಬಾ ಮಮ್ಮವ್. ಸರಿ ಬಿಗ್ರೆ ಅಕ್ಕ, ಓದ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಮ್ಮ, ಇನ್ಮೇಲೆ ನಾ ಮಾನ ಮರ್ಯಾದೆಗೆ ಬದುಕು. ಆ ತುಳ್ತಿಗ ಹೇಳ್ತಾ ಇರೋದು ಬರೋ ಜೊತೆಗೆ ಬಂದ್ರೆ ಇವಾಗ ಒಬ್ಬಳೇ ಹೋಗ್ಬೇಕಲ್ಲಕ್ಕ, ಅದಕ್ಕೂ ಮುಂಚೆ ನೋವಾಗ್ತದೆ. ಬರೋವಾಗ ಅವಳನ್ನ ಜೊತೆ ಕರ್ಕೊಂಬನ್ನಿ. ನೋಡಕ್ಕ ಎಂತ ಮೋಸ ಮಾಡ್ಬಿಟ್ಲು, ಹೊಟ್ಟೆ ಎಲ್ಲ ಉರಿತದ ಕಣಕ್ಕ. ಅಕ್ಕ ಆಗಿದ್ದಾಯ್ತು, ಅವಳಿಗೆ ಏನು ಹೆಚ್ಚು ಕಮ್ಮಿ ಆಗಿಲ್ಲ, ಚೆನ್ನಾಗಿ ಅವಳೆ. ಏನೋ ನೀನು ಅಲ್ಲಿಂದ ಬಂದು ಅವಳಿಗೆ ಒಂದು ಶುಭ ಕಾರ್ಯ ಆಗಬೇಕು ಅಂತ ಇತ್ತು, ಬಂದಿದ್ಯಾ. ಅಳ್ಬೇಡ ಸುಮ್ಮನಿರು, ಏನು ಮಾಡೋಕ್ಕಾಗಲ್ಲ. ಹಣೆನಾಗ ಬರ್ದಿತ್ತೇನೋ ಅಲ್ಲಿಂದ ಇಲ್ಲಿಗೆ ಬರಬೇಕು ಹಿಂಗಾಗಬೇಕು ಅಂತ. ಹಾಂ ಅಳ್ಬೇಡ ಸುಮ್ಮನಿರು, ಯಾಕೆ ಹೇಳ್ತೀಯ? ಬರೋ ಜೊತೆಗೆ ಬನ್ನಕ್ಕ, ಇವಾಗ ಒಬ್ಬಳೇ ಹೋಗ್ಬೇಕಲ್ಲ ಅಂತ ಮನ್ಸ್ಕೊ ಬೇಜಾರು. ಬಾ ಮಮ್ಮ ಬಾ, ನಮ್ಮೂರು ಕೆರೆಗೆ ನಿಲ್ಸಿದ್ರೆ ಇಷ್ಟೊತ್ತು ಕೆರೆ ತುಂಬೋಗಿರತ್ತು ಬಾ. ಹೋಗ್ಬಿಟ್ಟು ಬರ್ತೀನಕ್ಕ. ಇನ್ಮೇಲೆ ನಾ ಸ್ವಚ್ಛ ಚೆನ್ನಾಗಿ ನೋಡ್ಕೊಳ್ತೀನಕ್ಕ, ನೋಡ್ಕೊಳ್ತೀನಿ. ಸರಿ ಹೋಗ್ಬಿಟ್ಟು ಬಮ್ಮ, ಬಿಡ್ಸಮ್ಮ, ಹೋಗು ಬಸ್ ಹಾಕ್ಸ್ತಾನೆ ಹೋಗು. ಸರಿ ನಾನು ಓದ್ತೀನಿ, ನಿಮ್ಮ ಮಾವನ್ ಬರಲಿ ಮಾತಾಡೋಣ. ಹಾಂ ಸರಿ. ಅಲ್ಲಲ್ಲೇ ಮಗುನ ಯಾಕೆ ತೆಗ್ಸಾಕೋದು? ಮತ್ತೆ ಯಾರತ್ತ ಬಾಣಂತರ ಮಾಡ್ತಾರೆ? ನನಗೆ ನಮ್ಮನವಳ ಅಂಪನವನ ಯಾರವ್ರೆ? ಹಾಂ ಯಾರು ಬಾಣಂತರ ಮಾಡ್ತಾರೆ ಹೇಳು? ಅಯ್ಯೋ ನಾವೆಲ್ಲ ಇದ್ರೆ ಮಾಡ್ತೀವಿ, ಸುಮ್ಮನೆ ಮಗುನ ತೆಗ್ಸಾಕ್ಬೇಡ, ಸುಮ್ಮನೆ ತೆಗ್ಸಾಕ್ಬೇಡ. ನೋಡೋಣತ್ತೆ ದೇವ್ರವನೇ, ನೋಡೋಣ. ಹಲೋ ಏನು ಸಂಧ್ಯಾ ಆಂಟಿ? ಏನೋ ಮನು ಎಲ್ಲಿದ್ಯೋ? ನಾನಾ ಇವಾಗ ಡ್ಯೂಟಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಫ್ಯಾಕ್ಟ್ರಿ ಹತ್ರ. ಹೌದಾ, ವಿಷಯ ಗೊತ್ತಾಯ್ತಾ? ಏನು ಸಂಧ್ಯಾ ಆಂಟಿ? ಈ ವಿಷಯ ಕೇಳಿದ್ರೆ ನಿನ್ ಗ್ಯಾರಂಟಿ ಬೇಜಾರತ್ತೀಯ ಮನು, ನಿಜವಾಗ್ಲು. ಹೌದಾ, ಏನು ವಿಷಯ ಸಂಧ್ಯಾ ಆಂಟಿ? ಅದೇನಂತ ಹೇಳ್ರಿ. ಹೆಂಗೆ ಹೇಳ್ಬೇಕು? ನೀನು ಚಿಕ್ಕ ಹುಡುಗನು, ನಿನ್ನ ಹತ್ರ ಈ ವಿಷಯ ಹೆಂಗೆ ಹೇಳ್ಬೇಕು ನಂಗೇನೋ ಗೊತ್ತಾಗ್ತಾ ಇಲ್ಲ. ನಾನೇನು ಚಿಕ್ಕ ಹುಡುಗನಲ್ಲ ಆಂಟಿ, ಮದುವೆ ಆಗೈತೆ ನನಗೆ. ಹೇಳಿ ಆಂಟಿ ಏನು ವಿಷಯ ಅಂತ? ನಿಮ್ಮ ಅಮ್ಮನು ಇವಾಗ ಪ್ರೆಗ್ನೆಂಟ್ ಆಗೋಳಪ್ಪ. ಏನು ಹೇಳ್ತಾ ಇದ್ದೀರಾ ಸಂಧ್ಯಾ ಆಂಟಿ? ಏಕೆ ನಮ್ಮ ಅಮ್ಮನ ಮೇಲೆ ಬೇರೆ ಇನ್ನೇನು ಅಪವಾದ ಹಾಕಕ್ಕೆ ಸಿಗ್ಲಿಲ್ಲ ಏನು ನಿಮಗೆ? ಈ ಅಪವಾದ ಆಗ್ತಾ ಇದ್ದೀರಾ? ಹಾಂ ಹೂನಪ್ಪ, ನಿಮ್ಮ ಅಮ್ಮ ನಿಜವಾಗ್ಲೂ ಇವಾಗ ಪ್ರೆಗ್ನೆಂಟು. ಸಂಧ್ಯಾ ಆಂಟಿ ಅದು ನೀವು ಸುಮ್ಮನೆ ಇಲ್ಲಿ ಸಲ್ಲಿದ್ದೆಲ್ಲ ನಮ್ಮ ಅಮ್ಮನ ಮೇಲೆ ಹೇಳೋದು ತಪ್ಪು. ನಾಳ್ಯಾಕಪ್ಪ ಇಲ್ಲಿ ಸಲ್ಲಿದ್ದಲ್ಲಿ ಬಂದು ನಿಮ್ಮ ಅಮ್ಮನ್ನೇ ಕೇಳ್ಬಾ. ನಿಮ್ಮ ಅಮ್ಮನ ಕೇಳ್ಬಿಟ್ಟು ಆಮೇಲೆ ನನ್ನ ಹತ್ರ ಬಂದು ಮಾತಾಡು. ನಾನೇನು ಕೇಳಿ ಇಲ್ಲಿ ಸಲ್ಲದ್ದು ನಿಮ್ಮ ಅಮ್ಮನ ಮೇಲೆ? ನಮ್ಮ ಅಮ್ಮನ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನೀನು ಹೇಳ್ದಂಗೆ ಕೇಳ್ತೀನಿ ನಾನು, ಆಯಿತಾ? ಅಲ್ಲ ಈ ವಯಸ್ಸಿನಾಗೆ ಸೊಸೆ ಬಸ್ರಿ ಆಗೋ ವಯಸ್ಸಿನಾಗೆ ನಿಮ್ಮ ಅಮ್ಮನ ಬಸ್ರಿ ಆಗೋಳಲ್ಲ. ನಿಮ್ಮ ಅಮ್ಮನಿಗೆ ನಾಚಿಕೆ ಮನ ಮರೆಯೋದಿಲ್ವೇ ನಮ್ಮನು? ಏನು ಅಷ್ಟು ಮಾತ್ರ ನಿಮ್ಮ ಅಮ್ಮನ ಗೊತ್ತಾಗಲ್ಲೇನು? ಹಾಂ ಒಬ್ಬಳೇ ಇರ್ತಾಳೆ. ಯಾರೋ ಇದಕ್ಕೆಲ್ಲ ಕಾರಣ? ಏನು ಹೇಳ್ತಾ ಇದ್ದೀರಾ ಆಂಟಿ ನೀವು? ಹೂನು, ಯಾರು ಇದಕ್ಕೆಲ್ಲ ಕಾರಣ? ನಿಮ್ಮಪ್ಪ ಹೋಗ್ತಾನ? ಹೋಗಲ್ಲ. ಯಾರು ಇದಕ್ಕೆಲ್ಲ ಕಾರಣ? ನೀನೇ ಬಾಯಿ ಬಿಡಿಸ್ಬಾ. ಅಲ್ಲ ನಿಮ್ಮ ತಾತನ ಮಾನ ಮರ್ಯಾದೆ ತೆಗಿಬೇಕಂತವಳ? ಹಾಂ ಅಲ್ಲ ಈ ವಯಸ್ಸಿನಾಗ ಇದೆಲ್ಲ ಬೇಕಾಗಿತ್ತಾ? ಸರಿ ಆಂಟಿ, ಸರಿ ಆಯ್ತು, ಇನ್ನು ಮುಂದಕ್ಕೆ ಏನು ಮಾತಾಡ್ಬಿಟ್ಟು ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ. ಮಾತಾಡಪ್ಪ, ಮಾತಾಡು. ಯಾರು ಇದು ಕಾರಣ ಅಂತ ಹೇಳು. ಇಲ್ಲ ಕೇಳ್ಬಿಟ್ಟು ಹೇಳು ನನ್ನ ಹತ್ರ. ನಾನೇ ಬೇಕಾದ್ರೆ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಆಂಟಿ ನಾಗೆ ಸ್ವಲ್ಪ ಬಿಗಿರ್ದು ಮಾತಾಡ್ರಿ. ಏನು ಮಾತಾಡ್ತಾ ಇದ್ದೀರಾ ನೀವು? ಎಲ್ಲ ಸುಳ್ಳು ಮಾತು ಹೇಳೋದಂತೂ ಚೆನ್ನಾಗಿ ಕಲ್ತಿದ್ದೀರಾ ನೀವು. ಯಾಕೆ ನಮ್ಮನ್ನ ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಹೊಟ್ಟೆವ್ರಿ? ನಾವೇನು ತಪ್ಪು ಮಾಡಿದ್ದೀವಿ? ಇವಾಗ ನಮ್ಮ ಅಮ್ಮನ ಪಾಡಿಗೆ ನಮ್ಮ ಅಮ್ಮನಲ್ಲ ಅವರಲ್ಲ, ಯಾಕೆ ನಮ್ಮ ಅಮ್ಮನ ಮೇಲೆ ಇಲ್ಲಿ ಸಲ್ಲದ್ದೆಲ್ಲ ಹೇಳ್ತಾ ಇದ್ದೀರಿ ನೀವು? ಲೇ ಮನು, ನಾನು ಇಲ್ಲಿ ಸಲ್ಲದ್ದು ಹೇಳ್ತಾ ಇಲ್ಲ. ಬಂದು ನಿಮ್ಮ ಅಮ್ಮನ ಕೇಳು, ಆಮೇಲೆ ಮಾತಾಡು. ಸರಿ ಆಯಿತು. ಇವಾಗ ಸ್ವಲ್ಪ ಬೆಂಕಿ ಹಚ್ಕೊತಾ ಐತೆ. ಹಚ್ಕೊಳ್ಳಿ. ಅದು ದಗ ಅಂತ ಉರಿಬೇಕು, ಆವಾಗೇ ನನಗೆ ಖುಷಿ ಆಗೋದು. ಬೆಂಕಿ ದಗ ಅಂತ ಉರಿಬೇಕು, ಆವಾಗಲೇ ನನಗೆ ಖುಷಿ ಆಗೋದು. ಎಲ್ಲೋಗ್ತಾ ಇದೆಯಾ? ಬಾಯ್ಲಿ. ಏನು ಬಾಯ್ಲಿ ಅಂತ ಹೇಳ್ತಾ ಇರೋದು. ಯಾಕೆ ಸಂಧ್ಯಾ ನೀನು ಇಷ್ಟೊಂದು ಟೆನ್ಷನ್ ತಗೊಳ್ತಾ ಇದೆಯಾ? ಆರಾಮಾಗಿರೇ. ಯಾಕೆ? ನಾನು ಆರಾಮಾಗಿರ್ಬೇಕಂದ್ರೆ ನಾನು ಹೇಳ್ದಂಗೆ ನೀನು ಕೇಳಬೇಕು. ಕೇಳ್ತೀಯಾ? ನನಗೆ ಕೋಟಿ ಆಸ್ತಿ ಐತೆ. ನಿನ್ನನ್ನು ಬಿಟ್ಟೋಗಿ ಇನ್ನೊಬ್ಬನ ಮದುವೆ ಆಗಿ ಖುಷಿಯಾಗಿರ್ಬೋದು, ಆಯಿತಾ? ಆದರೂ ನಾನು ಯಾಕೆ ಹೇಳೋ ನಿನ್ನ ಜೊತೆಗಿರೋದು? ನೀನಂದರೆ ನನಗಿಷ್ಟ. ನನ್ನ ಆಸ್ತಿ ಎಷ್ಟೈತೆ ಅಂತ ನಿನಗೆ ಗೊತ್ತು. ಬರೀ ನಮ್ಮದು ಬಂಗಾರ ಅಂಗಡಿ ಒಳಗೆ ಹತ್ರ 1.5 ಕೋಟಿ ಒಡವೆ ಐತೆ. ನಿಂಗೆ ಗೊತ್ತಿರೋ ವಿಷಯನೇ ತಾನೇ? ಇವಾಗ ಅದೆಲ್ಲ ಯಾಕೆ? ಆ ವಿಷಯ ಬಿಡು.
ನಾನು ಹೇಳ್ತಾ ಇರೋದು ನಂದು ಆಸ್ತಿ ಎಷ್ಟೈತೆ ನಮ್ಮ ಅಪ್ಪನೂ ನಮ್ಮ ಅಮ್ಮನಿಗೆ ನಾನು ಒಬ್ಬಳೇ ಮಗಳು. ನಾನು ನಿನ್ನನ್ನು ಬೇಡ ಅಂತ ಬಿಟ್ಟೋದ್ರು ಬೇರೆಯವನ ಮದುವೆ ಆದರೂ ಆರಾಮಾಗಿರ್ತೀನಿ ನಾನು. ಇವಾಗ ಆ ವಿಷಯ ಎಲ್ಲ ಯಾಕೆ ಮಾತಾಡ್ತಾ ಇದೆಯಾ? ಬಿಡು, ಏನು ಹೇಳು, ನನಗೆ ಟೈಮ್ ಆಗ್ತೈತೆ. ಹೋಗಿ ಅಂತೆ ನೋಡು. ಯಾರಾದರೂ ಕೇಳಿ, ಯಾರೇ ಕೇಳ್ಬಿಡ್ಲಿ, ಅವಳು ಪ್ರೆಗ್ನೆಂಟ್ ಆಗಿರೋದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೇಕು ನೀನು. ಎಂತ ಮಾತಾಡ್ಬಿಟ್ಟೆ ನೀನು? ನೀನು ಹೇಳ್ತೀಯೋ ಹೇಳಲ್ಲ. ಸಂಧ್ಯಾ, ಇದೆಲ್ಲ ಜಾಸ್ತಿ ಪಾಪ ಮಾಡ್ದಂಗೆ ಅಂತ ಅನಿಸ್ತಾ ಇಲ್ಲ ನಿನಗೆ? ಅವಳಿಗೆ ಅಪ್ಪನಿಲ್ಲ ಅಮ್ಮನಿಲ್ಲ ಯಾರೂ ಇಲ್ಲ ಪಾಪ. ಹಂಗೆ ಇಲ್ಲ ಸಲ್ಲದು ಆರೋಪ ಹಾಕೋದು ತಪ್ಪು ತಾನೆ. ಅದು ನಂದೇ ಮಗು ಸಂಧ್ಯಾ. 100 ಜನ ಮುಂದೆ ಹೋಗಿ ಹೇಳು ಅಂದರೂ ಹೇಳ್ತೀನಿ. ಹೇಳೋ ಅವಶ್ಯಕತೆ ಇಲ್ಲ, ಹೇಳ್ಬಾರ್ದು ನೀನು. ಅದು ಹಂಗಲ್ಲ ಸಂಧ್ಯಾ. ಹಂಗೂ ಅಲ್ಲ ಹಿಂಗೂ ಅಲ್ಲ, ಹೇಳ್ಬಾರ್ದು ನೀನು ಅಷ್ಟೇ. ಇಲ್ಲಾಂದರೆ ನಮ್ಮ ಮನೆಗೆ ನಾನು ಕರ್ಕೊಂಡೋಗಿ ಬಿಟ್ಬಿಟ್ಟ. ನಾನು ನಮ್ಮ ಮನೆಗೆ ಹೊರಟೋಗ್ತೀನಿ, ಇಲ್ಲಿರೋಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕೆ ಸಂಧ್ಯಾ ಹಿಂಗೆಲ್ಲ ಮಾಡ್ತಾ ಇದೆಯಾ? ನಾನು ಹೇಳ್ದಂಗೆ ಕೇಳ್ತೀನಿ ಅಂದರೆ ನಾನು ಇಲ್ಲಿರ್ತೀನಿ, ಇಲ್ಲಾಂದರೆ ನನಗೂ ನಿಗೂ ಯಾವುದೇ ಸಂಬಂಧ ಇಲ್ಲ, ನಾನು ಹೊರಟೋಗ್ತೀನಿ. ಹೇಳ್ತೀಯಾ ನಂದಲ್ಲ ಅಂತ? ಮಗು ನಂದಲ್ಲ ಅಂತ ಹೇಳ್ತೀಯಾ? ಅದು ಸಂಧ್ಯಾ, ಅದು ಇಲ್ಲ ಇದು ಇಲ್ಲ, ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಅಷ್ಟೇ. ಸರಿ ಆಯಿತು. ಸರಿ ಹೇಳಪ್ಪ, ನಮ್ಮ ಅಪ್ಪನಿಗೆ ಫೋನ್ ಮಾಡ್ತೀನಿ. ನಮಗಿನ್ನೂ 1-2 ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬೇಕಪ್ಪ, ನಮ್ಗೆ ಬಂಡವಾಳ ಹಾಕೋಕ್ಕೆ ದುಡ್ಡು ಬೇಕು ಅಂತ ಕೇಳ್ತೀನಿ. ಅದೆಷ್ಟಾಗುತ್ತೋ ಏನೋ. ಈ 2 ಫ್ಯಾಕ್ಟ್ರಿ ಜೊತೆಗೆ ಇನ್ನೂ 1-2 ಫ್ಯಾಕ್ಟ್ರಿ ಹಾಕು, ಗಾರ್ಮೆಂಟ್ ಫ್ಯಾಕ್ಟ್ರಿ. ಸಕ್ಸಸ್. ಲೇ ಸಂಧ್ಯಾ, ಏನತ್ತೆ? ಲೇ ಅವಳು ಗೀತಾ ವಿಷ ಕೂತ್ಬಿಟ್ಟವಳೆ. ಇದೇನತ್ತೆ ಹಿಂಗೆ ಹೇಳ್ತಾ ಇದೆಯಾ? ಹೂನೇ, ಆಸ್ಪತ್ರೆಗೆ ಎತ್ಕೊಂಡು ಹೋಗೋರೆ. ಅದು ಆ ಮೊದಲನೇ ಗಂಡ ಎತ್ಕೊಂಡೋಗಿರೋದು ಆಸ್ಪತ್ರೆಗೆ. ಅಯ್ಯೋ ಪಾಪಲೇ, ನೀನು ಹೋಗಿ ನೋಡೋಗೆಲೆ ಅದೇನಾಗೋದು ಏನೋ. ಯಾವಾಗಂತೆ ಕೂತಿರೋದು? ಯಾವಾಗೋ ಏನೋ ತಿಳಿದಮ್ಮ, ಅಲ್ಲಿ ಹೋದಾಗ ತಿಳಿಸ್ತಂಕ ಆಸ್ಪತ್ರೆಗೆ ಎತ್ಕೊಂಡೋದ್ರಂತೆ. ಅಯ್ಯೋ ಒಳ್ಳೆ ಕಥೆ ಆಯ್ತಲ್ಲ ಅತ್ತೆ. ಎಂತ ಕೆಲಸ ಆಗೋಯ್ತು? ಪ್ರಾಣಕ್ಕೆ ಏನು ಹೆಚ್ಚು ಕಮ್ಮಿ ಆಯ್ತೋ ಏನೋ? ಅದಕ್ಕೆ ನೀನ ಹೋಗಿ ನೋಡಿಗೆ ಚಿಕ್ಕೋನು ಹೋದ್ನು. ಹೋಗಿ ನೋಡಿಗೆ ಗಾಡಿ ಮನೆ ಹತ್ರ ಐತೆ ಹಾಕೊಂಡು. ಅಯ್ಯೋ ಬಾ ಅತ್ತೆ ಹೋಗೋಣ ಇಬ್ರು. ಸರಿ ಬಾ ಹೋಗೋಣ. ಮುಂದುವರಿಯುವುದು